ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕಷ್ಟಪಟ್ಟು ನೆಟ್ಟ ಗಿಡಗಳು ನಮ್ಮ ಕಣ್ಣ ಮುಂದೆಯೇ ಯಾಕೆ ಸಾಯ್ತವೆ? ಅದನ್ನ ತಡೆಯೋಕೆ ಒಂದು ಸುಲಭ ಉಪಾಯ ಇದೆ. ಅದು ಕೂಡ ನಿಮ್ಮ ಹೊಲದ ಬದಿಯಲ್ಲೇ, ನಿಮ್ಮ ಬೇಲಿಯಲ್ಲೇ ಬೆಳೆಯೋ ಒಂದು ಜಾದು ಗಿಡದ ಕಥೆ ಇದು. ಒಂದು ನಿಮಿಷ, ಈ ಚಿತ್ರವನ್ನ ಒಮ್ಮೆ ನೋಡಿ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೂರಾರು ಕನಸುಗಳನ್ನ ಹೊತ್ತು ಒಂದು ಸಸಿಯನ್ನ ನೆಟ್ಟಿರ್ತೀವಿ. ಆದ್ರೆ ಒಂದೇ ವಾರದಲ್ಲಿ ಅದು ಎಲೆ ಉದ್ರಿಸಿ ಕಾಂಡ ಬಾಗಿಸಿ ನಮ್ಮ ಕಣ್ಣು ಮುಂದೆಯೇ ಜೀವ ಬಿಟ್ಟಾಗ ಎದೆಗೆ ಕಲ್ಲೇಟು ಬಿದ್ದಾಗುತ್ತೆ ಅಲ್ವಾ? ನನ್ನ ಮಣ್ಣು ಸರಿಯಿಲ್ವೇನೋ, ನನ್ನ ಕೈಗುಣನೇ ಸರಿಯಿಲ್ವಾ ಅಂತ ಸಾವಿರ ಪ್ರಶ್ನೆಗಳು ತಲೆ ತಿನ್ನುತ್ತವೆ. ನಿಜ ಹೇಳ್ಬೇಕಂದ್ರೆ ಅದು ಕೇವಲ ಒಂದು ಗಿಡದ ಸಾವಲ್ಲ, ಅದು ನಮ್ಮ ಭರವಸೆಯ ಸಾವು. ಆದ್ರೆ ಒಂದು ವಿಷಯ ಹೇಳಿದ್ರೆ ನಂಬ್ತೀರಾ? ನಿಮ್ಮ ಆ ಒಣಗಿತಿರುವ ಗಿಡಕ್ಕೆ ಮತ್ತೆ ಜೀವ ಕೊಡೋ ಶಕ್ತಿ ನಿಮ್ಮ ಕಣ್ಣು ಮುಂದೆಯೇ ಇದೆ. ಹೌದು, ನೀವು ಕೇಳಿದ್ದು ನಿಜ. ಯಾವುದೇ ಕೆಮಿಕಲ್ ಖರ್ಚಿಲ್ಲದೆ ನಿಮ್ಮ ಬೇಲಿಯಲ್ಲೇ ಬೆಳೆಯೋ ಆ ಒಂದು ಸಾಮಾನ್ಯ ಗಿಡದಲ್ಲಿ ಒಂದು ಅಸಾಮಾನ್ಯವಾದ ಶಕ್ತಿ ಅಡಗಿದೆ. ಅದು ಸಾಯ್ತಿರೋ ಗಿಡವನ್ನ ಬದುಕ್ಸೋ ಸಂಜೀವಿನಿ ಇದ್ದಾಗೆ. ಬನ್ನಿ, ಆ ಗುಟ್ಟು ಏನು ಅಂತ ಇವತ್ತು ನಾವೆಲ್ಲ ಒಟ್ಟಿಗೆ ತಿಳ್ಕೊಳ್ಳೋಣ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇವತ್ತಿನ ತರಹ ದುಬಾರಿ ರೂಟಿಂಗ್ ಪೌಡರ್ಗಳಾಗ್ಲಿ ಕೆಮಿಕಲ್ಗಳಾಗ್ಲಿ ಇರ್ಲಿಲ್ಲ. ಆದ್ರೂ ಅವರು ನೆಟ್ಟ ಪ್ರತಿಯೊಂದು ಕಡ್ಡಿಯೂ ಚಿಗುರಿ ಹೆಮ್ಮರವಾಗಿ ಬೆಳೆಯುತ್ತಿತ್ತು. ಅದು ಹೇಗೆ ಸಾಧ್ಯವಾಯಿತು? ಯಾಕಂದ್ರೆ ಅವರಿಗೆ ಭೂಮಿ ತಾಯಿಯ ಭಾಷೆ ಗೊತ್ತಿತ್ತು, ಗಿಡಮರಗಳ ಗುಟ್ಟು ಏನೆಂಬುದು ತಿಳಿದಿತ್ತು. ನೋಡಿ, ಈ ಗಿಡದ ಶಕ್ತಿ ಏನು ಇವತ್ತು ನಿನ್ನೆದಲ್ಲ. ಇದರ ಇತಿಹಾಸ ಬರೋಬ್ಬರಿ 2000 ವರ್ಷಕ್ಕಿಂತನೂ ಹಳೇದು. ಈಜಿಪ್ಟ್ ರಾಣಿ ಕ್ಲಿಯೋಪಾತ್ರ ಇದನ್ನ ಅಮರತ್ವದ ಸಸ್ಯ ಅಂತ ಕರೀತಿದ್ಲಂತೆ. ನಮ್ಮ ಆಯುರ್ವೇದದಲ್ಲಂತೂ ಇದಕ್ಕೆ ಘೃತಕುಮಾರಿ ಅಂತ ಹೆಸರಿದೆ. ಅಂದ್ರೆ ಯುವತಿಯ ಹಾಗೆ ಚೈತನ್ಯ ಕೊಡೋದು ಅಂತ ಅರ್ಥ. ಅಷ್ಟೇ ಯಾಕೆ, ಅಲೆಕ್ಸಾಂಡರ್ ಮಹಾಶಯ ತನ್ನ ಸೈನಿಕರ ಗಾಯವಾಸಿ ಮಾಡೋಕೆ ಇದನ್ನೇ ಬಳಸ್ತಿದ್ದ. ಕೇಳಿ, ಪವಿತ್ರ ಬೈಬಲ್ನಲ್ಲೂ ಇದ್ರ ಬಗ್ಗೆ 5 ಸಲ ಹೇಳಲಾಗಿದೆ ಅಂದ್ರೆ ನೀವೇ ಊಹಿಸಿ. ಒಂದು ಕಡೆ ನಮ್ಮ ಹಿರಿಯರು ಬಳಸ್ತಿದ್ದ ಲೋಳೆಸರ ಇದೆ. ಇದು ಪ್ರಕೃತಿ ನಮಗೆ ಫ್ರೀ ಏಡ್ ಕೊಟ್ಟ ವರದಾನ. ಇನ್ನೊಂದು ಕಡೆ ಇವತ್ತು ನಾವು ಬಳಸೋ ರೂಟಿಂಗ್ ಪೌಡರ್ಗಳಿವೆ. ದುಬಾಮಿನೂ ಹೌದು, ವಿಷಾನೂ ಹೌದು. ನೋಡಿ, ಲೋಳೆಸರ ಮಣ್ಣಿಗೆ ಜೀವ ತುಂಬಿದ್ರೆ ಈ ಕೆಮಿಕಲ್ಗಳು ನಿಧಾನವಾಗಿ ನಮ್ಮ ಮಣ್ಣನ್ನೇ ಸಾಯಿಸ್ತವೆ. ನಮ್ಮ ಹಿರಿಯರ ದಾರಿ ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿತ್ತು. ಆದ್ರೆ ಇವತ್ತಿನ ಈ ದಾರಿ ನಮ್ಮನ್ನ ಕಂಪನಿಗಳಿಗೆ ಗುಲಾಮರನ್ನಾಗಿ ಮಾಡ್ತಾ ಇದೆ. ಹಾಗಾದ್ರೆ ನಾವು ಇಷ್ಟೆಲ್ಲ ಕಾಳಜಿ ವಹಿಸಿ ನೆಟ್ರೂ ಕೂಡ ನಮ್ಮ ಸಸಿಗಳು ಯಾಕೆ ಸಾಯ್ತವೆ? ಇದೆಲ್ಲ ನಿಜವಾದ ಕಾರಣವಾದ್ರೂ ಏನು? ಬನ್ನಿ, ಆ ಸಮಸ್ಯೆಯ ಆಳಕ್ಕಿಳಿದು ನೋಡೋಣ. ಇದಕ್ಕೆ ಮೊದಲ ಮತ್ತು ಅತಿದೊಡ್ಡ ಕಾರಣ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಶಾಕ್. ಅಂದ್ರೆ ಏನು ಗೊತ್ತಾ? ಒಂದು ಜಾಗದಿಂದ ಕಿತ್ತು ಇನ್ನೊಂದು ಜಾಗದಲ್ಲಿ ನೆಟ್ಟಾಗ ಗಿಡಕ್ಕೊಂಥರ ದೊಡ್ಡ ಆಘಾತ ಆಗತ್ತೆ. ಈ ಶಾಕಿಂದಲೇ 100ಕ್ಕೆ 40ರಿಂದ 60ರಷ್ಟು ಸಸಿಗಳು ಸತ್ತೋಗ್ತವೆ. ಯಾಕಂದ್ರೆ ಹೊಸ ಬೇರುಗಳು ಬರ್ಬೇಕಾದ್ರೆ ಕನಿಷ್ಠ 3ರಿಂದ 4 ವಾರ ಬೇಕೇ ಬೇಕು. ಈ ಸಮಯದಲ್ಲಿ ನಾವು ಕತ್ತರಿಸಿದ ಗಿಡದ ಕಾಂಡ ಇದೆಯಲ್ಲ, ಅದು ಒಂದು ತೆರೆದ ಗಾಯದ ಹಾಗೆ. ಅದರ ಮೂಲಕ ಕೆಟ್ಟ ಶಿಲೀಂಧ್ರ, ಬ್ಯಾಕ್ಟೀರಿಯಾಗಳೆಲ್ಲ ಸುಲಭವಾಗಿ ಒಳಗೆ ಹೋಗಿ ಬೇರನ್ನೇ ಕೊಳಿಸ್ಬಿಡ್ತವೆ. ಸರಿ, ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ನಾವು ಮಾರ್ಕೆಟ್ಗೆ ಹೋದ್ರೆ ರಾಸಾಯನಿಕ ಹಾರ್ಮೋನ್ಸ್ಗಳಿಗೆ 300ರಿಂದ 500 ರೂಪಾಯಿ ಕೇಳ್ತಾರೆ. ಇನ್ನು IBA, NAA ಅಂತ ದೊಡ್ಡ ಹೆಸರು ಹೇಳಿ ತಂದ್ರೆ 1200 ರೂಪಾಯಿವರೆಗೂ ಆಗತ್ತೆ. ಆದರೆ ಪ್ರಕೃತಿ ತಾಯಿ ನಮಗೆ ಕೊಟ್ಟಿರೋ ಈ ಲೋಳೆಸರಕ್ಕೆ ತಗೊಳ್ಳೋ ಖರ್ಚೆಷ್ಟು ಗೊತ್ತಾ? 0, 1 ಪೈಸಾನೂ ಖರ್ಚಿಲ್ಲ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡ್ದ್ವಿ. ಈಗ ಬಂತು ನೋಡಿ ನಮ್ಮ ಕತೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋ ಸಮಯ. ಬೇಲಿಯ ಮೇಲೆ ಯಾರೂ ನೋಡ್ದೆ ಹಾಗೆ ಅಲಕ್ಷ್ಯವಾಗಿ ಬೆಳೆದ್ರು ಸಾಯ್ತಿರೋ ಗಿಡಗಳಿಗೆ ಮತ್ತೆ ಜೀವ ಕೊಡೋ ಅಸಾಮಾನ್ಯ ಶಕ್ತಿಯನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ನಿಮ್ಮೆಲ್ಲರ ಲೋಳೆಸರ. ಇದೇ ನೋಡಿ ಆ ಜಾದೂ ಗಿಡ, ಅಂದ್ರೆ ಲೋಳೆಸರ. ಇದರ ದಪ್ಪ ಎಲೆಯೊಳಗೆ ಒಂದು ಪಾರದರ್ಶಕ ಜೆಲ್ಲಿರುತ್ತಲ್ಲ, ಅದು ಸಸ್ಯಗಳಿಗೆ ಪ್ರಕೃತಿ ಕೊಟ್ಟಿರೋ ಸಾಕ್ಷಾತ್ ಅಮೃತ. ಒಂದು ಹಸುಗೂಸಿಗೆ ತಾಯಿಯ ಎದೆಹಾಲು ಎಷ್ಟು ಪವಿತ್ರ, ಎಷ್ಟೋ ಶಕ್ತಿಶಾಲಿನೋ, ಒಂದು ಪುಟಾಣಿ ಸಸಿಗೆ ಈ ಲೋಳೆಸರದ ರಸ ಕೂಡ ಅಷ್ಟೇ ಅಮೂಲ್ಯವಾದದ್ದು. ಇದೇನೋ ಸುಮ್ನೆ ಹಿರಿಯರ್ ಹೇಳಿದ ಮಾತು ಅನ್ಕೋಬೇಡಿ. ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನನೇ ಇದೆ. ಈ ನ್ಯಾಚುರಲ್ ಜೆಲ್ ಒಂದು ಗಿಡದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದು ಗಿಡದ ಕಡ್ಡಿಯಲ್ಲಿ ಹೊಸದಾಗಿ ಬೇರು ಬರ್ಬೇಕು ಅಂದ್ರೆ ಆಕ್ಸಿನ್ ಅಂತ ಒಂದು ನ್ಯಾಚುರಲ್ ಹಾರ್ಮೋನ್ ಬೇಕು. ನಾವು ದುಡ್ಡು ಕೊಟ್ಟು ತರೋ ಪೌಡರ್ನಲ್ಲಿ ಇದೇ ಆಕ್ಸಿನ್ ಇರುತ್ತೆ, ಆದ್ರೆ ಅದು ಕೃತಕ. ಲೋಳೆಸರದಲ್ಲಾದ್ರೂ ಇದೇ ಆಕ್ಸಿನ್ ನೈಸರ್ಗಿಕವಾಗಿ ತುಂಬಾನೇ ಸಿಗುತ್ತೆ.
ಇದು ಏನ್ ಮಾಡುತ್ತೆ ಅಂದ್ರೆ ಗಿಡದ ಕಾಂಡದಲ್ಲಿ ಸುಮ್ಮನೆ ಮಲಗಿರೋ ಜೀವಕೋಶಗಳನ್ನ ಮೆಲ್ಲಗೆ ತಟ್ಟಿ ಎಬ್ಬಿಸಿ ಹೇ ಏಳಪ್ಪ ಬೇರ್ಬಿಡೋ ಟೈಮ್ ಬಂತು ಅಂತ ಆರ್ಡರ್ ಕೊಡುತ್ತೆ. ಒಂದು ಗಿಡವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಶಿಫ್ಟ್ ಮಾಡಿದಾಗ ಅದಕ್ಕೆ ಒಂಥರ ಭಯ, ಟೆನ್ಷನ್ ಆಗತ್ತೆ. ಈ ಜೆಲ್ಲಲ್ಲಿರೋ ಸ್ಯಾಲಿಸಿಲಿಕ್ ಆಸಿಡ್ ಇದೆಯಲ್ಲ, ಅದು ಗಿಡದ ಆ ಟೆನ್ಷನ್ ಕಡಿಮೆ ಮಾಡೋ ಟಾನಿಕ್ ತರ ಕೆಲ್ಸ ಮಾಡತ್ತೆ. ಅದು ಗಿಡಕ್ಕೆ ಧೈರ್ಯ ಹೇಳಿದ ಹಾಗೆ, ಹೆದರ್ಕೋಬೇಡ, ಇದೇ ನಿನ್ನ ಹೊಸ ಮನೆ, ಆರಾಮಾಗಿ ಹೊಂದಿಕೋ ಅಂತ. ನಾವು ಕತ್ತರಿಸಿದ ಗಿಡದ ಕಾಂಡ ಅಂದ್ರೆ ಅದು ಒಂದು ತೆರೆದ ಗಾಯ ಇದ್ದ ಹಾಗೆ. ಈ ಲೋಳೆಸರದ ಜೆಲ್ ಏನ್ ಮಾಡತ್ತೆ, ಆ ಗಾಯದ ಮೇಲೆ ಒಂದು ನ್ಯಾಚುರಲ್ ಮುಲಾಮ ಹಚ್ಚಿದ ಹಾಗೆ ಕೆಲ್ಸ ಮಾಡತ್ತೆ. ಇದು ಒಂದು ರಕ್ಷಣಾ ಕವಚವನ್ನೇ ಸೃಷ್ಟಿ ಮಾಡಿ ಮಣ್ಣಲ್ಲಿರೋ ಕೆಟ್ಟ ಫಂಗಸ್, ಬ್ಯಾಕ್ಟೀರಿಯಾಗಳು ಆ ಗಾಯದ ಒಳಗೆ ಹೋಗದ ಹಾಗೆ ಗೇಟ್ ಹಾಕತ್ತೆ. ಸರಿ, ಈಗ ಈ ಜಾದೂ ಜೆಲ್ನ ಮಹತ್ವ ಗೊತ್ತಾಯ್ತು. ಆದ್ರೆ ಇದನ್ನ ಬಳಸೋದ್ ಹೇಗೆ? ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾನೇ ಮುಖ್ಯ, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೊದಲನೇ ಸ್ಟೆಪ್, ಕನಿಷ್ಠ 3-4 ವರ್ಷ ಹಳೆಯ ಚೆನ್ನಾಗಿ ಬಲಿತಿರೋ ಲೋಳೆಸರ ಗಿಡದಿಂದ ಒಂದು ದಪ್ಪ ಎಲೆಯನ್ನ ಆರಿಸ್ಕೊಳ್ಳಿ. ಆ ಎಲೆಯನ್ನ ಕತ್ತರಿಸಿದ ತಕ್ಷಣ ಒಂದು ಹಳದಿ ಬಣ್ಣದ ದ್ರವ ಬರುತ್ತೆ, ಅದನ್ನ ಅಲೋಯಿನ್ ಅಂತಾರೆ. ಅದನ್ನ ಸಂಪೂರ್ಣವಾಗಿ ಹರಿದು ಹೋಗೋಕೆ ಬಿಟ್ಬಿಡಿ, ಯಾಕಂದ್ರೆ ಅದು ಗಿಡದ ಬೇರುಗಳಿಗೆ ಒಳ್ಳೇದಲ್ಲ, ವಿಷ. ಆಮೇಲೆ ಎಲೆಯನ್ನ ಚೆನ್ನಾಗಿ ತೊಳೆದು ಅದರ ಎರಡೂ ಬದಿಯ ಮುಳ್ಳನ್ನ ತೆಗೆದು ಅದನ್ನ ಮಧ್ಯಕ್ಕೆ ಸೀಳಿ ಒಳಗಡೆ ಇರೋ ಪಾರದರ್ಶಕ ಜೆಲ್ ಇದೆಯಲ್ಲ ಅದನ್ನ ಮಾತ್ರ ತಗೊಳ್ಳಿ. ಈಗ ಮೊದಲನೇ ವಿಧಾನ ಅಂದ್ರೆ ಕಡ್ಡಿಗಳನ್ನ ನೆಡೋಕೆ. ನೀವು ನೆಡೋಕೆ ರೆಡಿ ಮಾಡ್ಕೊಂಡಿರೋ ಗುಲಾಬಿ, ದಾಸವಾಳ, ನುಗ್ಗೆ ಹೀಗೆ ಯಾವುದೇ ಕಡ್ಡಿಯನ್ನ ತಗೊಳ್ಳಿ. ಅದರ ಕತ್ತರಿಸಿದ ತುದಿಯನ್ನ ಈಗ ತಾನೇ ತೆಗೆದ ತಾಜಾ ಲೋಳೆಸರ ಜೆಲ್ನಲ್ಲಿ ಚೆನ್ನಾಗಿ ಅದ್ದಿ. ಜೆಲ್ ಆ ತುದಿಗೆ ಪೂರ್ತಿಯಾಗಿ ಕೋಟ್ ಆಗ್ಬೇಕು. ಆಮೇಲೆ ಅದನ್ನ ಸೀದಾ ಮಣ್ಣಲ್ಲಿ ನೆಟ್ಬಿಡಿ, ಅಷ್ಟೇ. ಇನ್ನು ಎರಡನೇ ವಿಧಾನ, ಸಸಿಗಳನ್ನ ಮರುನಾಟಿ ಮಾಡ್ಬೇಕಾದ್ರೆ 1 ಲೀಟರ್ ನೀರಿಗೆ ಸುಮಾರು 2 ಸ್ಪೂನ್ ಅಷ್ಟು ತಾಜಾ ಲೋಳೆಸರದ ಜೆಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಹೊಸ ಸಸಿಯನ್ನ ನೆಟ್ಟ ಮೇಲೆ ಈ ನೀರನ್ನ ಅದರ ಬುಡಕ್ಕೆ ಸುರಿಯಿರಿ. ಇದು ಟ್ರಾನ್ಸ್ಪ್ಲಾಂಟ್ ಶಾಕ್ ಆಗೋದನ್ನ ತಡೆದು ಸಸಿ ಬಾಡಿ ಹೋಗ್ದ ಹಾಗೆ ಕಾಪಾಡುತ್ತೆ. ನೋಡಿ, ಈ ವಿಧಾನ 100% ವರ್ಕ್ ಆಗ್ಬೇಕು ಅಂದ್ರೆ ಕೆಲವು ಮುಖ್ಯವಾದ ನಿಯಮಗಳನ್ನ ಪಾಲಿಸಲೇಬೇಕು. ಇವುಗಳನ್ನ ಯಶಸ್ಸಿನ ಸೂತ್ರಗಳು ಅಂತಾನೆ ಹೇಳ್ಬೋದು. ಮೊದಲನೇದು, ಯಾವಾಗ್ಲೂ ಮನೆಯಲ್ಲೇ ತೆಗ್ದ ಫ್ರೆಶ್ ಜೆಲ್ ಮಾತ್ರ ಬಳಸಿ. ಎರಡನೇದು, ಅಂಗಡಿಲ್ ಸಿಗೋ ಕಾಸ್ಮೆಟಿಕ್ ಅಲೋವೆರಾ ಜೆಲ್ ಇದೆಯಲ್ಲ ಅದನ್ನ ತಪ್ಪಿಯೂ ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಕೆಮಿಕಲ್ ಇರುತ್ತೆ. ಮೂರನೇದು, ಕಡ್ಡಿಗಳನ್ನ ನೆಡಬೇಕಾದ್ರೆ ಬೆಳಗಿನ ತಂಪು ಹೊತ್ತಲ್ಲಿ ಅಥವಾ ಸಂಜೆ ಹೊತ್ತಲ್ಲಿ ನೆಡಿ, ಮಧ್ಯಾಹ್ನದ ಸುಡುಬಿಸ್ಲಲ್ಲಿ ಬೇಡವೇ ಬೇಡ. ನಾಲ್ಕನೇದು, ಆ ಹಳದಿ ದ್ರವ ಅಲೋಯಿನ್ ಇದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಕೊನೆಯದಾಗಿ, ಮಣ್ಣಲ್ಲಿ ನೀರ್ ನಿಲ್ಲಬಾರ್ದು, ನೀರು ಚೆನ್ನಾಗಿ ಬಸ್ದು ಹೋಗೋ ಹಾಗೆ ನೋಡ್ಕೊಳ್ಳಿ. ಸರಿ, ಇಲ್ಲಿವರೆಗೂ ವಿಜ್ಞಾನದ ಬಗ್ಗೆ ಮಾತಾಡ್ದ್ವಿ. ಈಗ ಬರೀ ಸೈನ್ಸ್ ಅಷ್ಟೇ ಅಲ್ಲ, ಒಬ್ಬ ಮಣ್ಣಿನ ಮಗನ ಅನುಭವದ ಮಾತನ್ನ, ಹೃದಯದ ಮಾತನ್ನ ಕೇಳೋಣ ಬನ್ನಿ. ನೋಡಪ್ಪ, ನಾವು ಅಂಗಡಿಯಲ್ಲಿ ಒಂದು ಡಬ್ಬಿ ಕೆಮಿಕಲ್ಗೆ ₹100 ಕೊಟ್ಟು ತರ್ತೀವಿ. ಅದರಿಂದ ನಮ್ಮ ಮಣ್ಣು ಹಾಳಾಗತ್ತೆ, ನಮ್ಮ ಆರೋಗ್ಯನೂ ಹಾಳಾಗತ್ತೆ. ಆದ್ರೆ ಈ ಭೂಮಿ ತಾಯಿ ನಮ್ಗೆ ಕೊಟ್ಟಿರೋ ಲೋಳೆಸರಕ್ಕೆ ಒಂದೇ ₹1 ಖರ್ಚಿದ್ಯಾ? ಇಲ್ಲ. ಒಬ್ಬ ಬಡ ರೈತನಿಗೆ ಇದಕ್ಕಿಂತ ದೊಡ್ಡ ವರದಾನ ಇನ್ನೇನ್ ಬೇಕು? ಇದು ಬರೀ ನಮ್ಮ ದುಡ್ಡನ್ನಷ್ಟೇ ಉಳಿಸಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಣ್ಣನ್ನು ಉಳಿಸ್ಕೊಡುತ್ತೆ. ನನ್ನ ಅನುಭವದಲ್ಲಿ ಹೇಳ್ತೀನಿ ಕೇಳಿ, ಭೂಮಿ ತಾಯಿ ನಮಗೆ ಯಾವತ್ತೂ ಮೋಸ ಮಾಡಲ್ಲ. ನಾವು ನೆಡೋ ಗಿಡ ಅಂದ್ರೆ ಅದು ಬರೀ ಎಲೆ, ಕಾಂಡ, ಬೇರಲ್ಲ. ಅದು ಕೂಡ ಒಂದು ಉಸಿರಾಡೋ ಜೀವ. ಅದಕ್ಕೆ ಪ್ರೀತಿ ಬೇಕೋ, ಆರೈಕೆ ಬೇಕೋ, ಹೊರತು ರಾಸಾಯನಿಕ ವಿಷವಲ್ಲ. ನಾನ್ ಹೇಳಿದ ಈ ಸರಳ ಉಪಾಯದಿಂದ ನಿಮ್ಮ ಒಂದೇ ಒಂದು ಗಿಡ ಉಳಿದ್ರೂ ಕೂಡ ನನ್ನ ಈ ಮಾತು ಸಾರ್ಥಕ ಅನ್ಕೋತೀನಿ. ಇವತ್ತೇ ನಿಮ್ಮ ಹೊಲದ ಬದಿಗೆ ಹೋಗಿ ನೋಡಿ. ಈ ಜಾದೂ ಗಿಡ ನಿಮ್ಗೋಸ್ಕರನೇ ಕಾಯ್ತಾ ಇರತ್ತೆ. ಸುಮ್ನೆ ಒಂದೇ ಒಂದು ಕಡ್ಡಿ ಮೇಲೆ ಇದನ್ನ ಪ್ರಯೋಗ ಮಾಡಿ ನೋಡಿ. ಅದು ಚಿಗುರೊಡ್ದಾಗ ನಿಮ್ಗೆ ಸಿಗೋ ಸಂತೋಷ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕಾಗಲ್ಲ. ಈ ಅಮೂಲ್ಯವಾದ ಮಾಹಿತಿಯನ್ನ ನಿಮಗೆ ಗೊತ್ತಿರೋ ಪ್ರತಿಯೊಬ್ಬ ರೈತರಿಗೂ ತಲುಪಿಸಿ. ಯಾಕಂದ್ರೆ ನೆಂಪಿಡಿ, ರೈತ ಉಳಿದ್ರ ಮಾತ್ರ ಈ ದೇಶ ಉಳಿಯೋದು. ನಮ್ಮ ಈ ರಾಸಾಯನಿಕ ಮುಕ್ತ ಕೃಷಿ ಅಭಿಯಾನಕ್ಕೆ ನಿಮ್ಮ ಬೆಂಬಲ ಬೇಕು. ಹಾಗಾಗಿ ತಪ್ಪದೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ.